20 ಮಿನಿಟ್ಸ್ ಇದೆ. ರೀಚ್ ಆಗಿಲ್ಲ ಅಂದ್ರೆ ಟ್ರೈನ್ ಮಿಸ್ ಆಗುತ್ತೆ. ನೀವೇನಾದ್ರೂ ಇಡ್ಲಿ ತಿನ್ಬಿಟ್ರೆ ಪೊರ್ಕೆ ತಗೊಂಡು ಪಟ ಅಂತ ಹೊಡೀರಿ ಮುಂಡೆ ಮಕ್ಕಳಿಗೆ ಅಂತ ಅದೇ ಡೈಲಾಗೆ ಬರೋದು. ನಾವು ಪ್ಲಾನ್ ಮಾಡಿದ್ದು ತಿರುಪತಿ, ಮಿಸ್ ಆಗ್ಬಿಟ್ಟು ಮುರುಡೇಶ್ವರಕ್ಕೆ ಬಂದ್ಬಿಟ್ಟಿದೀವಲ್ಲ ಮಣಿ. 3 ಟೀ ಕುಡಿದ್ಬಿಟ್ಟು ಹೊಗೆ ಹಾಕಿಸ್ಕೊಂಡ್ಬಿಡ್ಬೇಕಾ? ನೋಡಪ್ಪ, ನಿನ್ ಬಸ್ಸಲ್ಲಿ ಹೋದ್ರೆ ಈ ಲೊಕೇಶನ್ ಎಲ್ಲ ನೋಡ್ತೀಯಾ? ಹೋಗಕ್ ಬಿಡಲ್ಲ ಅಂತೆ. ನಾನ್ ಕ್ಯಾಮ್ರಾ ಗಿಮ್ರೆಲ್ಲ ಎತ್ಕೊಂಡ್ಬಂದೆ ವಿಡಿಯೋ ಮಾಡೋಣ ಅಂತ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ, ಎಲ್ಲಿಗ್ ಮಣಿ? ತಿರುಪತಿ. ತಿರುಮಲ ವೆಂಕಟೇಶ. ತಿರುಪತಿನಾ? ಪಕ್ಕನಾ? ಪಕ್ಕ ತಿರುಪತಿಗೆ ಹೋಗ್ತಾರೆ ನಾವು. ಸೊ ನಾವ್ ಹೋಗೋ ಪ್ಲೇಸ್ ಎಲ್ಲ ನಿಮಗ್ ತೋರಿಸ್ತೀವಿ, ಕೊನೆವರೆಗೂ ವಿಡಿಯೋ ನೋಡ್ಬೇಕು ಅಷ್ಟೇ. ಸೊ ಏನಂತ ಹೇಳಿದ್ರೆ, ಮಳೆಗಾಲ ಅಲ್ವಾ, ಒಂದು ಟ್ರಿಪ್ ಹೊಡೆಯೋಣ ಅಂತ ಟ್ರೈನಲ್ಲಿ ಹೋಗ್ತಾ ಇರೋದು ನಾವು. ಇಲ್ಲಿ ಯಾಕೆ ನಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಮಳೆ ಬರ್ತಾ ಇದೆ. ಕ್ಯಾಬ್ ಬುಕ್ ಮಾಡೋಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ, ನಾವು ಬಡೂರು ಅಂತ. ತಿರುಪತಿ ಅಂದ್ರೆ ನೋಡ್ತಾರಪ್ಪ ಜನ, ಅಂದ್ರೆ ನೋಡಲ್ಲ. ಬಡವ್ರ ಮಕ್ಳು ನಾವು, ಮಳೆ ನೆನ್ಕೊಂಡು ಹೋಗ್ತಾ ಇದೀವಿ. ಬನ್ನಿ. ಏನ್ ಜನ ಗುರು ಬಸ್ಸಲ್ಲಿ, ಅಪ್ಪ. ಹತ್ತಿದೀನಪ್ಪ, ಮೆಜೆಸ್ಟಿಕ್ ಅಲ್ಲಿ ಇದ್ದೀರಿ. ಟ್ರೈನು 20 ಮಿನಿಟ್ಸ್ ಇದೆ. ರೀಚ್ ಆಗಿಲ್ಲ ಅಂದ್ರೆ ಟ್ರೈನ್ ಮಿಸ್ ಆಗುತ್ತೆ. ಓಡ್ತಾ ಇದ್ದೀವಿ. ಬಂತಪ್ಪ, ತೋರ್ಸಿದೀನಿ. ಒಳ್ಳೆ 1 ಅವರ್ ಬಂದೈತೆ, ಅದು 10 ಕಿಲೋಮೀಟರ್. ಬೇರೆಯವ್ರು ಕುತ್ಕೊಂಡ್ಬಿಡ್ತಾರ ನಮ್ಮ ಸೀಟಲ್ಲಿ? ಟ್ರೈನ್ ಬರುತ್ತೆ ಅಂದ್ಬಿಟ್ಟು ಅರ್ಜೆಂಟಾಗಿ ಬಂದ್ರೆ ಟ್ರೈನೇ ಬಂದಿಲ್ಲ ಇನ್ನ. ನೀರು ತಗೊಂಬಿಡು. ಟ್ರೈನ್ ಬರ್ಲಾ ಬೇಡ ಅಂತ ಬರ್ತಾವಕ್ಕೆ. ಟ್ರೈನ್ ಮಿಸ್ ಆಗುತ್ತೆ ಅನ್ಕೊಂಡ್ರೆ ಟ್ರೈನ್ ಸಿಕ್ತು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದೇ ಟ್ವಿಸ್ಟು. ಟ್ರೈನಲ್ಲಿ ನೀನು ಜರ್ನಿ ಮಾಡ್ತಾ ಇದೀಯ ಅಂತ. ಟ್ರೈನಲ್ಲಿ ತಿರುಪತಿಗೆ ಹೋಗ್ತಾ ಇದೀವಿ. ಸುಮ್ಮನೆ ತಿರುಪತಿಗೆ ಹೋಗ್ತಾ ಇದೀವಿ. ಎಷ್ಟು ಗಂಟೆಗೆ ಹೋಗುತ್ತೆ? 1 ಗಂಟೆಗೆ. ಮಸ್ತಾಗಿದೆ ಲೊಕೇಶನ್. ಸೊ ಬೆಳಿಗ್ಗೆ ಎಷ್ಟು ಟೈಮು? 6:30 ಆಯ್ತಾ? 6:30. ಇನ್ನು ಟ್ರೈನಲ್ಲೇ ಇದ್ದೀವಿ. ಬೆಟ್ಟಗಳು ಗುಡ್ಡಗಳು ನೋಡಪ್ಪ. ನಿನ್ ಬಸ್ಸಲ್ಲೋದ್ರೆ ಈ ಲೊಕೇಶನ್ ಎಲ್ಲ ನೋಡ್ತೀಯಾ? ಬಸ್ಸಲ್ಲೋದ್ರೆ ಈ ಲೊಕೇಶನ್ಗಳು ಆಗೋದೇ ಇಲ್ಲ, ಕಾಣಿಸಲ್ಲ. ಇದೆಲ್ಲ ಸುಮ್ಮನೆ ಇರು. ಮಸ್ತ್ ಆಗಿದೆ ಲೊಕೇಶನ್ ಮಾತ್ರ. ಹೆಂಗಿದೆ ಮನೆ ಇಡ್ಲಿ? ಐತೆ ಹೊಲ್ದಾಗಿರೋದು ಸಾರು. ಸ್ಮೆಲ್ ಬರ್ತದ ಚಟ್ನಿ. ಟ್ರೈನಲ್ಲೆಲ್ಲ ದುಡ್ಡು ಮಾತ್ರ ಕರೆಕ್ಟಾಗಿ ತಗೊಂತಾರೆ. 3 ಇಡ್ಲಿ 1 ವಡೆಗೆ 60 ರೂಪಾಯಿ. ಇದು ಕ್ವಾಂಟಿಟಿ ಕರೆಕ್ಟಾಗಿ ಕೊಡಕ್ಕೆ ಹೋಗೋಣ ಲೋಪದ ಮಕ್ಕಳಿಗೆ. ಯಾರು ತಗೊಂಬೇಡ್ರಿ ಟ್ರೈನಲ್ಲಿ ಬರೋರು. ಬಿಸ್ಕೆಟು ಜ್ಯೂಸು ಕುಡ್ಕೊಂಡು ಮನೆಗೆ ಹೋಗ್ರಿ ಫಸ್ಟ್. ನಾನು ಫಸ್ಟ್ ಟೈಮ್ ತಿಂತಾ ಇರೋದು, ಬೇಜಾರಾಗ್ಬಿಡುತ್ತೆ ತಿಂತಾ ಇದ್ರೆ. ಬಿಸಾಕ್ಬಿಟ್ಟ ಇಡ್ಲಿ ತೋರ್ಸಪ್ಪ ಹೆಂಗೈತೆ ಅಂತ. ಒಣಗೋಗ್ಬಿಟ್ಟೈತೆ, ನೆನ್ನೆ ಮಾಡಿರೋ ಇಡ್ಲಿ ಐತೆ. ಚಟ್ನಿ ಅಂತೂ ಮಜ್ಜಿಗೆ ತರ ಐತೆ. ಮೊಸರು ಮಜ್ಜಿಗೆ, ಹುಳಿ ಮೊಸರು. ಚಟ್ನಿ ಕಲರೇ ಇಲ್ಲ. ಸಾಕೈತೆ ಸಾಂಬಾರು. ಇಡ್ಲಿ ಮೇಲೆ ಬೇಜಾರಾಗ್ಬಿಡುತ್ತೆ. ಏನಾದ್ರು ಇಡ್ಲಿ ತಿಂದ್ರೆ ಹಾಕೊಂಡ್ಬಿಡು ಸಾಂಬಾರು. ಅಷ್ಟೇ ಸಾಂಬಾರು ಸಾಕೈತೆ. ಪಾಪ ಹಾಗೆ ಬಂದೈತೆ ತಿನ್ನಕ್ಕೆ ಇಡ್ಲಿನ. ಏನ್ ಮಾಡೋದು, ಏನ್ ಮಾಡೋಕ್ಕಾಗಲ್ಲ. ನೋಡಿ ಇಡ್ಲಿ ಒಣಗೋಗ್ಬಿಟ್ಟೈತೆ, ಒಡೆ ಸತ್ತೋಗ್ಬಿಟ್ಟೈತೆ. ನಮ್ಗೆಲ್ಲ ಸ್ವಲ್ಪ ಚಿಕ್ಕ ಅನ್ಸಲ್ಲಿ ಮನೇಲಿ ಇಡ್ಲಿ ಮಾಡಿದ್ರೆ ಏನ್ ಕಲ್ತರ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಮನೇಲಿ ಜಗಳ ಮಾಡ್ತೀರಿ. ಕಾಸು ಕೊಟ್ಬಿಟ್ಟಿದ್ದೀರಿ ಅಂತ ತಿನ್ಲೇಬೇಕು. ಮಳೆ ಬೇರೆ ಸ್ಟಾರ್ಟ್ ಆಯ್ತು. ಇಡ್ಲಿ ತಿಂತಾ ಇದ್ರೆ ಏನ್ ಮಾಡೋದು, ಕಾಸು ಕೊಟ್ಟಿದೀನಿ ಅಂತ ತಿಂತಾ ಇದ್ದೀನಿ, ಹಾಕ್ಬಾರ್ದಲ್ಲ ಅಂತ. ಮನೇಲಿ ಕೇಳಿದ್ರೆ ಇಡ್ಲಿ ನಿಂಗ್ ಮಾಡಿದ್ಯಾ ಅಂತೀವಿ. ಮನೇಲಿ ಗೋಡೆ ಕೊಡಿದ್ರೆ ರಿಟರ್ನ್ ಬರುತ್ತೆ ಅಂತ ಮಾಡಿದ್ರೆ ಏನಿದ್ ಗೋಡೆ ಕೊಡಿದ್ರೆ ರಿಟರ್ನ್ ಬರೋದಾರ ಐತೆ. ಜಗಳ ಮಾಡ್ಕೊಂಡು ಬಂದ್ಬಿಡೋದು.
ಜ್ಯೂಸ್ಗಳು ಬಿಸ್ಕೆಟ್ಗಳು ಇಂಥವು. ಮಾಮ್ಸ್ ಮ್ಯಾಜಿಕ್ ಬಿಸ್ಕೆಟ್ ಟ್ರೈನಲ್ಲಿ ಹೋಗೋವಾಗ ಇದು ತಿಂದ್ರೇ ಬೆಟರು. ಇಡ್ಲಿ ದೋಸೆ ಬಿರಿಯಾನಿ ಬೇರೆ ಎತ್ಕೊ ಬರ್ತಾರೆ ತಾನೆ. ಎತ್ತದು ಇರೋ ಹೊರಗಂಗಿದ್ದಾಯ್ತು. ಯೂಸ್ ಮಾಡ್ಬೋದಪ್ಪ. ಮಾಮ್ಸ್ ಮ್ಯಾಜಿಕ್ ಬಿಸ್ಕೆಟೇ ಗಟ್ಟಿ. ಆರಾಮಾಗಿ ಮಾಮ್ಸ್ ಮ್ಯಾಜಿಕ್ ಬಿಸ್ಕೆಟ್ ಏನಾದ್ರು ನೀರ್ ಟೀ ಬರುತ್ತೆ. ಆ ನೀರ್ ಟೀ ಅಲ್ಲಿ ಕಾಫಿ ಚೆನ್ನಾಗಿತ್ತು. ನೀರ್ ಟೀ ಬರುತ್ತಾವ ನೀರು ಬಿಸಿನೀರು ಅದು ಬೆಳಗ್ಗೆ ತಗೊಂಡಿದ್ದು ಕಾಫಿ ಚೆನ್ನಾಗಿತ್ತಲ್ಲ. ಅದ್ಕೊಂಡು ತಿನ್ಬಿಡಿ. ಅದಾದ ಬೆಸ್ಟ್. ಬೆಂಗಳೂರಲ್ಲಿ ನೋಡಿದ್ರೆ ಬಟಾರ್ ಹಾಕ್ಬಿಟ್ಟು ಇಡ್ಲಿ ಕೊಡ್ತಾರೆ. ಅಲ್ಲಿ ಸ್ವಲ್ಪ ಬೆಟರ್ ಆಗೇನು ಇಡ್ಲಿ ಇಲ್ಲ. ಅವಾಗ ರುಬ್ಬಿ ಅವಾಗಲೇ ಹೋಯ್ತಾ ನಾನು. 10 ರೂಪಾಯಿ ಒಂದು ಇಡ್ಲಿನಾ? ಟ್ರೈನಲ್ಲಿ ಬಂದ್ರೆ ಜಾಸ್ತಿನಾ ರೇಟು? ಇಡ್ಲಿ ತಿನ್ನಲ್ಲ ಇನ್ಮೇಲೆ. ಮುಂದೆ ನನ್ನ ಮಗನ ಕರೀರಿ ಪರ್ಗೆ ತಗೊಂಡು ಟಪಾಟ. ಏನು ನೀವೇನಾದ್ರೂ ಇಡ್ಲಿ ತಿನ್ಬಿಟ್ರೆ ಅದೇ ಒಂದು ಡೈಲಾಗ್ ಇದೆಯಲ್ಲ, ಪೊರ್ಕೆ ತಗೊಂಡು ಪಟ ಪಟ ಅಂತ ಹೊಡೀರಿ ಮುಂಡೆ ಮಕ್ಕಳಿಗೆ ಅಂತ. ಅದೇ ಡೈಲಾಗೆ ಬರೋದು. ನಾವು ಪ್ಲ್ಯಾನ್ ಮಾಡಿದ್ದು ತಿರುಪತಿ, ಮಿಸ್ ಆಗ್ಬಿಟ್ಟು ಮುರುಡೇಶ್ವರಕ್ಕೆ ಬಂದ್ಬಿಟ್ಟಿದ್ದೀವಲ್ಲ ಮಣಿ. ಏನು ಮಾಡೋದು? ಏನ್ ಮಾಡೋದು? ಮುರುಡೇಶ್ವರಕ್ಕೆ ತನ್ನ ಟ್ರೈನ್ ಬಿಟ್ಬಿಡೈತೆ. ಏನ್ ಮಾಡ್ತಾ ಇತ್ತು ಇವಾಗ? ಏನ್ ನೀನ್ ಬೇರೆ ಕೂದಲು ಕೊಡ್ಬೇಕಂತ ಇದೆ. ಹಂಗೆ ಹೋಗಿ ಕುಕ್ಕೆ ಸುಬ್ರಹ್ಮಣ್ಯ ಕೊಟ್ಬಿಡೋದು. ಹಿಂಗೆ ಹತ್ಬಿಟ್ಟು ಧರ್ಮಸ್ಥಳಕ್ಕೆ ಅಷ್ಟೇ. ಇನ್ನೇನ್ ಮಾಡೋದು? ಮುರುಡೇಶ್ವರಕ್ಕೆ ಬಂದ್ಬಿಡ್ತೀವಿ ಅಂದ್ರೆ ಹೆಂಗಿಲ್ಲ. ನಿನ್ನೆ 9 ಗಂಟೆ 8:30ಗೆ ಅಲ್ಲಿ ಟ್ರೈನ್ ಹತ್ತಿದ್ದು. ಇವಾಗ 2 ಗಂಟೆ ಟೈಮು ಮುರುಡೇಶ್ವರ ರೀಚ್ ಆಗೋದಕ್ಕೆ. ಏನ್ ಹೇಳಿ? ಎಷ್ಟು ರೂಮು? ನಾಳೆ ಬೆಳಿಗ್ಗೆ ಇಬ್ರೆ ಎಷ್ಟಾಗುತ್ತೆ ಹೇಳಿ ಫಸ್ಟು. ಅಲ್ಲ ನೀವ್ ಹೇಳಿ. 1200? ಏನ್ ಸಿಗುತ್ತೆ? ಬರೀ ರೂಮ್ ಮಾತ್ರನಾ? ಎಲ್ಲಿ ಇರೋದು ರೂಮು ನಿಮ್ದು? ಕಾರ್ಡ್ ಕೊಟ್ಟಿರಿ. ಇಲ್ಲ, ಫಸ್ಟ್ ನಾವು ಅಲ್ಲಿ ದೇವಸ್ಥಾನ ಹತ್ರ ಹೋಗ್ಬೇಕು, ಆಮೇಲೆ ಡಿಸೈಡ್ ಮಾಡ್ಬೇಕು. ಹೌದಾ? ಏನು ನಿಮ್ಮ ಇದೆ ಫೋಟೋ ಮನಿ? ಒಂದು ಫೋಟೋ ತಗೋ, ಫೋನ್ ಮಾಡ್ತೀರಿ ಕುಡಿಯೋದು. ಕಾರ್ಡ್ ತೋರಿಸಿ ಫಸ್ಟು. ನಾವು ಯೋಚನೆ ಮಾಡ್ಬೇಕು. ಬಂದಿದೆ ಏನು ಡಿಸೈಡ್ ಮಾಡಕ್ಕಾಗಲ್ಲ. ತೊಂದ್ರೆ ಇಲ್ಲ, ವಾಕಿಂಗ್ ಅಲ್ಲಿ ಬರ್ತೀರಿ. ಟ್ರೈನಲ್ಲಿ ನೆನ್ನೆಯಿಂದ ಕುತ್ಕೊಂಡು ತಲೆ ಕೆಟ್ಟೋಗ್ಬಿಟ್ಟಿದೆ, ಅದಕ್ಕೆ. ಇದೇ ಬಾಗ್ಲು. 3 ಕಿಲೋಮೀಟರ್ ನಡ್ಕೊಂಡು ಬಂದು ಮುರುಡೇಶ್ವರ ರೀಚ್ ಆದ್ವಿ. ರೂಮ್ ಸಿಕ್ಕಿದೆ. 600 ರೂಪಾಯಿ ಮುಂದೇನೈತೆ ನೋಡು, ಅಲ್ಲೇ ಇರ್ಬೇಕು. ನೀನೇ ನೈಟ್ ಎತ್ತಿಕ್ಕಿದ್ದು. ಏನ್ ಸ್ಕ್ಯಾಮ್ ಮಾಡ್ತಾರಪ್ಪ ಮತ್ತೆ. ಬೀಗ ಇಲ್ಲೇ ಐತೆ. ಬೀಗ ಅವನ ತಗೋ. ಇರೋ, ಇದು ಬಿಚ್ಬಿಟ್ಟು ಬರ್ತೀನಿ. ಹಿಂಗೆ ಲಾಕ್ ಐತಾ ಇಲ್ವಾ? ಬಾ ತಗೊಳ್ಳೋಣ. ಇಬ್ಬರಿಗೆ ಸಾಕು ಅಂತೀಯಾ? ನಾವು ಅನ್ಕೊಂಡಿದ್ದು ಪ್ರೈಸ್ಗೆ ರೂಮ್ ಸಿಕ್ತು ನೋಡಿ. ಮುಂದೆ ಬೀಚ್ ಇದೆ, ಬಟ್ ಬೀಚ್ ಹತ್ರ ಯಾರನ್ನೂ ಬಿಡಲ್ಲ ಅಂತೆ. ಏನಕ್ಕೆ ಅಂದ್ರೆ ಗಾಳಿ ಜಾಸ್ತಿ ಇದೆ ಅಂತೆ. ನೋಡಿ ಅಲೆಗಳು ಹೆಂಗ್ ಬರ್ತಾ ಇದೆ, ಕಾಣಿಸ್ತಾ ಇದೆಯಾ? ಹಂಗೆ ಮುಂದೆ ಹೋಗ್ತೀನಿ, ನೋಡ್ಕೊಳ್ಳಿ. ಹೋಟ್ಲು ಮೇಲೆ ನಿಂತ್ಕೊಂಡ್ರೆ ಹಂಗೆ ಬೀಚ್ ಕಾಣುತ್ತೆ. ಕಾಸ್ಟ್ಲಿ ಇದೆ ನೋಡಿ ಬೀಚ್. ಗಾಳಿ ಹೆಂಗ್ ಬರ್ತಾ ಇದೆ, ಅಲೆಗಳು. ನಾವು ಅಲ್ಲೆಲ್ಲ ವಿಡಿಯೋ ಮಾಡ್ತಾ ಇದ್ರಿ, ಇವಾಗ ಹೋಗಕ್ ಬಿಡಲ್ಲ ಅಂತೆ. ನಾನು ಕ್ಯಾಮ್ರಾ ಗಿಮ್ರೆಲ್ಲ ಎತ್ಕೊಂಡ್ಬಂದೆ ವಿಡಿಯೋ ಮಾಡೋಣ ಅಂತ. ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ಕೋಬೇಕಷ್ಟೇ. ಟೋಪಿ ಹಾಕೊಂಬಣಿ, ಗ್ಲಾಸ್ ಹಾಕೋ. ಇವಾಗ ಏನಿಲ್ಲ, ಮಣಿನ ಕುದುರೆ ಮೇಲೆ ಹತ್ತಿಸ್ಬಿಟ್ಟು ಕಳ್ಸೋದಷ್ಟೇ ಮುರುಡೇಶ್ವರ ಇಂದ. ಕುದುರೆಗಳು ಸಿಗಲ್ಲ. ಮಣಿ ನನ್ಗೊಂದು ಗಿಫ್ಟ್ ಮಾಡಿದ್ದಾನೆ, ಕೂಲಿಂಗ್ ಗ್ಲಾಸು. ಲೇ ಹೋಗಲೇ, ನನಗೆ ಮೋಸ ಮಾಡ್ತಾರಲ್ಲನು. ಇವತ್ನವರೆಗೂ ಚಿತ್ರಾನ್ನ ಕಾಯಿಸಿಲ್ದರೆ ಬೀದಿಲಿ ನಾಯಿ ತರ ಅಳಿತಾವ್ರೆ. ನಿನಗೂ ಜಾಸ್ತಿ ಟೈಮ್ ಇಲ್ಲ.
ನೀನು ಸಾಯೋವರೆಗೂ ನನ್ನ ಋಣದಲ್ಲೇ ಬದುಕಬೇಕು. ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಲೇ. ಬೈ ಒನ್ ಗೆಟ್ ಒನ್ ಅಂತೆ, ರೀಸನಬಲ್ ಪ್ರೈಸು. ಕಾಫಿ ಇದೆಯಾ? ಕಾಫಿನ ಟೀ ನೋಡಿ, 2 ಕಾಫಿ ಕೊಟ್ಬಿಡಿ ಅಣ್ಣ. ಈ ವಿಡಿಯೋ ಮಾಡಬೇಕಾದ್ರೆ ಮೈಕ್ ಚಾರ್ಜಿಂಗ್ ಖಾಲಿ ಆಗಿಬಿಟ್ಟಿತ್ತು, ನಾವು ನೋಡ್ಕೊಂಡಿಲ್ಲ. ಸೊ ಅದಕ್ಕೆ ಟೀ ಕುಡ್ಕೊಂಡು ಹಾಗೆ ವಿಡಿಯೋ ಮಾಡ್ಕೊಂಡ್ವಿ. ಆಮೇಲೆ ಗೊತ್ತಾಯಿತು ವಾಯ್ಸೇ ರೆಕಾರ್ಡ್ ಆಗಿಲ್ಲ ಅಂತ. ನೋಡಿ ಇವಾಗ ಮುರುಡೇಶ್ವರ ಟೆಂಪಲ್ಲು ಲೈಟಿಂಗ್ ಮಸ್ತಾಗಿದೆ. ಯಾವ ಕಲರ್ ಹಾಕಿದ್ದಾರೆ ಗೊತ್ತಾ? ನೋಡಿ ಗೈಸ್, ಯಾವ ಕಲರ್ ಹೇಳಿ ಇದು? ಹೇಳಪ್ಪ ಮಣಿ. ಕನ್ನಡ, ಕನ್ನಡ ಅಂದ್ರೆ ಹೆಮ್ಮೆ. ಬೆಳಿಗ್ಗೆ 7 ಗಂಟೆ, ರಾತ್ರಿ ಎಲ್ಲ ಫುಲ್ಲು ಜೋರು ಮಳೆ ಮಾರೆ. ಹಿಂಗಿತ್ತು ಮಣಿ, ನಿದ್ದೆ ಬಂತ ರಾತ್ರಿ ಎಲ್ಲ? ಏನ್ ನಿದ್ದೆ ಬಂತ? ಡೌ ಮಾಡ್ತೀಯ? ಕತೆಗಳು ಹೇಳ್ಕೊಂಡಿದ್ದ ಮಣಿ, ಯಾವ್ದಾವ್ದು ಕತೆಗಳು? ಆದ್ರೆ ಫುಲ್ಲು ಮಳೆ ನೈಟ್ ಅಲ್ಲ, ಏನೋ ನಮ್ಮ ಪುಣ್ಯ ಅದು. ನಾವು ಬಂದಾಗ ಏನೋ ಮಳೆ ಇದ್ದಿದ್ರೆ ಫುಲ್ಲು ನೆಂದೋಗ್ಬಿಟ್ಟು ಇದಾಗ್ಬಿಟ್ಟಿರೋರಿ. ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡೋದು ಅಷ್ಟೇ ಜೀವನ. ನೋಡ್ಬೇಕು, ಹೋಗ್ತಾ ಇರಬೇಕು. ಇಲ್ಲೇ ಇರ್ತೀನಿ ಅಂತ ಅನ್ಕೊಂಡ್ರೆ ಇಲ್ಲೇ ಸಂಸಾರ ಮಾಡ್ಬೇಕು. ಯಾರನ್ನಾದ್ರು ಮದುವೆ ಆಗ್ಬಿಟ್ಟು 2ನೇ ಸರಿ ಇಬ್ರು ಬರ್ತಾ ಇದೀವಿ. ಆನೆಗಳು ವೆಲ್ಕಮ್ ಮಾಡಕ್ ನಿಂತ್ಕೊಂಡಿದಾವೆ. ನಮ್ಮ ಹತ್ರ ಒಂದು ಆನೆ ಇದೆ, ಯಾಕಂದ್ರೆ ಕ್ಯಾಮ್ರಾ ಅಲೋ ಇಲ್ಲ ಅಂತ, ಅದಕ್ಕೆ ಹೊರಗಡೆ ಮಾಡ್ತಾ ಇದೀವಿ ಅಂತ. ಯಾವುದು ಮಳೆ ಬರೋ ಎಲ್ಲ ಮಳೆ ಬರೋ ತರ ಇದೆ ಮನೆ. ಮುರುಡೇಶ್ವರದಲ್ಲೂ ಬೇಜಾನ್ ಪ್ಲೇಸ್ಗಳಿದಾವೆ, ಆದ್ರೆ ಟೈಮ್ ಬೇಕು ನೋಡಕ್ಕೆ. ನೋಡಿ ಇಲ್ಲೆಲ್ಲ ಹೋಟ್ಲೆಲ್ಲ ಇದೆ, ತುಂಬಾ ಕಾಸ್ಟ್ಲಿ ಹೋಟ್ಲ್ಗಳು. ಏನ್ ಮಾಡಿ ಬೀಚ್ ಹತ್ರ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ ಕಾಫಿ ಕುಡಿಯಕ್ಕೆ? ನಾನು ಸಪ್ತಾಸಾಗರ ನೋಡಿ, ನೀವೇನಾದ್ರೂ ಮುರುಡೇಶ್ವರಕ್ಕೆ ಬಂದ್ರೆ ಈ ಒಂದು ರೆಸ್ಟೋರೆಂಟ್ ತೋರಿಸ್ತೀನಿ, ಅಲ್ಲಿ ಬಂದ್ಬಿಟ್ಟು ಕಾಫಿ ಕುಡೀರಿ. ಬೀಚ್ ಮೇಲೆ ಕುತ್ಕೊಂಡು ವ್ಯೂ ನೋಡ್ಕೊಂಡು ಕುಡಿಬೋದು. ನಾಷ್ಟ ಊಟ ಎಲ್ಲ ಸಿಗುತ್ತೆ. ನಾವು ಫಸ್ಟ್ ಟೈಮ್ ಬಂದಿರೋದು. ಎಲ್ಲ ನೋಡಿದ್ವಿ. ಏನೋ ಇದು ಶೋ ತೋರಿಸ್ತಾರಲ್ಲ ಕರ್ಕೊಂಡೋಗಿ, ಅದನ್ನು ಮೇಲೆ ಕರ್ಕೊಂಡೋಗಿ ಶೋ ತೋರಿಸ್ತಾರೆ, ಬೀಚ್ಗಳು ತೋರಿಸ್ತಾರೆ ಅನ್ಕೊಂಡಿದ್ದೆ. ನೋಡಿದಾಗ ಬೆಳಗ್ಗೆ ರೆಸ್ಟೋರೆಂಟ್ ಇದೆ, ರೆಸ್ಟೋರೆಂಟು ನಾಷ್ಟ ಟೀ 74 ರೂಪಾಯಿ ಆಯ್ತು, 35 ರೂಪಾಯಿ. ನನ್ಗೇನೋ ಓಕೆ ಆಯ್ತು, ಅವ್ನಿಗೆ ಓಕೆ ಆಗಿಲ್ಲ ಅಂತ. ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗಲ್ಲ. ಕಾಫಿ ತರನೇ ಇಲ್ಲ, ಬಿಸಿನೀರ್ ತರ ಐತೆ. ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗಲ್ಲ. ಏನು ಮಾಡಕ್ಕಾಗಲ್ಲ. ನಾವು ಮಾಡಿರೋದು ಟೇಸ್ಟ್ ಬರೀ ಕಾಫಿ ಮಾತ್ರ. ಚೆನ್ನಾಗಿಲ್ಲಪ್ಪ. ನೀವು ಬಂದು ಟ್ರೈ ಮಾಡಂಗಿದ್ರೆ ಮಾಡ್ಕೋಬಹುದು. ಟ್ರೈ ಅಂತ ಮಾಡೋದು, ಯಾರು ಟ್ರೈ ಮಾಡಬೇಡಿ. ಬರೋರು ಬಡವ್ರ ಆರಾಮಾಗಿ ಲೋಕಲ್ ಅಲ್ಲೇ ಮಸಾಕ್ ಕೊಡ್ತಾನೆ. 20 ರೂಪಾಯಿ 30 ರೂಪಾಯಿ 3 ಟೀ ಕುಡಿಬೋದು. ಇಲ್ಲಿ ನೋಡಿ 34 3 ಟೀ ಕುಡಿದ್ಬಿಟ್ಟು ಹೊಗೆ ಹಾಕಿಸ್ಕೊಂಡ್ಬಿಡ್ಬೇಕಾ? ಯಾವ ಅನ್ಕೊಂಡಾಗ ಕುಡಿಯಪ್ಪ 30 ರೂಪಾಯಿಗೆ 10 ರೂಪಾಯಿ ಟೀ. ಬರೋರ್ ನೋಡಿ ಅಲ್ಲಿ ಬೀಚ್ ನೋಡ್ಕೊಂಡು ನವೀನ್ ರೆಸ್ಟೋರೆಂಟ್. ಅವ್ರವ್ರ ಇಷ್ಟ, ನಾವೇನ್ ಹೇಳಕ್ಕಾಗಲ್ಲ. ಅದು ಐ ವಿಲ್ ಡೂ ಮೈ ವೇ ಅಂತ ಅವ್ರು ಶೆಟ್ಟಿ ಅವ್ರು ಹಾಕ್ತಿದ್ದಾರೆ ಅಲ್ಲಿ. ನಂತಿ ಮುರುಡೇಶ್ವರ ದೇವಸ್ಥಾನಕ್ಕೆ ಬಂದು ನೋಡೋಂಥ ಪ್ಲೇಸ್ ಇನ್ನೂ ತುಂಬಾ ಇದಾವೆ. ನಾವು ದೇವಸ್ಥಾನಕ್ಕೆ ಮತ್ತೆ ಬೀಚ್ ಹತ್ರ ಫೋಟೋಸ್ ತಗೊಂಡು ಹೋಗೋಣ. ಮೇನ್ ದೇವಸ್ಥಾನಕ್ಕೆ ಬಂದಿದ್ದು, ಕ್ಯಾಮ್ರಾ ಎಲ್ಲ ತಂದಿದ್ವಿ. ನಿನ್ನೆ ಫುಲ್ ಗಾಳಿ ಇತ್ತಂತ ಹೇಳ್ಬಿಟ್ಟು ಅಲೋ ಮಾಡಿಲ್ಲ. ಇವತ್ತು ದೇವರ ದರ್ಶನ ಆಯ್ತು. ನೆಕ್ಸ್ಟ್ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡೋದು. ಅಂದ್ರೆ ನೆಕ್ಸ್ಟ್ ಧರ್ಮಸ್ಥಳ ಕುಕ್ಕೆಗೆ ಹೋಗ್ತೀವಿ. ಬಟ್ ಆ ವಿಡಿಯೋಸ್ ಎಲ್ಲ ಕವರೇಜ್ ಆಗಲ್ಲ. ಇದೇ ಲಾಸ್ಟ್ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಸಿ ಯು ಸೂನ್.